ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ, ನಮ್ಮ ಗುರು ಯೂಟ್ಯೂಬ್ ಚಾನಲ್ ಇಂದ ನಮ್ಮ ಗುರು MCQ ಸೀರೀಸ್ಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು 10th ಸ್ಟ್ಯಾಂಡರ್ಡ್ ಸೈನ್ಸ್ ನ ಫಿಸಿಕ್ಸ್ ನಲ್ಲಿರುವಂತಹ ಎಲೆಕ್ಟ್ರಿಸಿಟಿ ಲೆಸನ್ ಸೆಕೆಂಡ್ ಅಂಡ್ ಫೈನಲ್ ಎಪಿಸೋಡ್ ಅನ್ನ ಶುರು ಮಾಡೋಣ. ಸ್ನೇಹಿತರೆ, ಈ MCQ ಸೀರೀಸ್ ಗಳ ಜೊತೆಗೆ ಈ ಲೆಸನ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿದನಲ್ಲ, ಆ ಎಲ್ಲಾ ವಿಡಿಯೋಗಳನ್ನು ನೋಡಿ ನಿಮಗೆ ಕಾನ್ಸೆಪ್ಟ್ ಬಹಳ ಕ್ಲಿಯರ್ ಆಗುತ್ತೆ. ಅವಾಗ ನಿಮ್ಮ ಎಕ್ಸಾಮಿನೇಷನ್ ಪ್ರಿಪರೇಷನ್ ಚೆನ್ನಾಗುತ್ತೆ. ಜೊತೆಗೆ ಇನ್ನೊಂದು ವಿಷಯ ಏನಂದ್ರೆ, ಈ ಸಾರಿ ನೀವು ಬರೆಯುವಂತ ಎಕ್ಸಾಮಿನೇಷನ್ಗೆ ಒಂದು ಒಳ್ಳೆಯ ಪ್ರಿಪರೇಷನ್ ಆಗ್ಬೇಕಂದ್ರೆ, ಒಂದು ಪ್ರಿಪರೇಟರಿ ಎಕ್ಸಾಮಿನೇಷನ್ ಆಗ್ಬೇಕಂದ್ರೆ, ಈ ವಿಡಿಯೋದ ಪ್ರತಿಯೊಂದು ಪ್ರಶ್ನೆಗಳಿಗೂ ಸಹ ನೀವು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಆಗ್ತಾ ಹೋಗಿ. ಅವಾಗ ನಿಮಗೆ ಒಂದು ರೀತಿ ಪ್ರಿಪರೇಟರಿ ಎಕ್ಸಾಮಿನೇಷನ್ ಅನ್ನು ಫೇಸ್ ಮಾಡ್ದಂಗಿರುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನ ಮೊದಲನೇ ಪ್ರಶ್ನೆ, ಇಫ್ ದ ರೆಸಿಸ್ಟೆನ್ಸ್ ಇನ್ಕ್ರೀಸಸ್ ದ ಡ್ಯಾಶ್ ಇನ್ ದ ಕಂಡಕ್ಟರ್ ಡಿಕ್ರೀಸಸ್. ಆಪ್ಷನ್ ಎ ಕರೆಂಟ್, ಬಿ ವೋಲ್ಟೇಜ್, ಸಿ ಚಾರ್ಜ್, ಡಿ ಓಮ್. ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿದಿರಿ ಅಂತ ಅನ್ಕೊಂಡಿದ್ದೀನಿ. ಇದಕ್ಕೆ ಸರಿಯಾದ ಉತ್ತರ ಕರೆಂಟ್. ನೋಡಿ, ಕರೆಂಟ್ ಮತ್ತು ರೆಸಿಸ್ಟೆನ್ಸ್ ಇವೆರಡು ಬಹಳ ವಿಚಿತ್ರವಾದಂತ ಸಂಬಂಧ. ಹೆಂಗಂದ್ರೆ, ಕರೆಂಟ್ ಹೆಚ್ಚಾದ್ರೆ ರೆಸಿಸ್ಟೆನ್ಸ್ ಕಡಿಮೆ ಇದೆ ಅಂತ, ರೆಸಿಸ್ಟೆನ್ಸ್ ಹೆಚ್ಚಾದ್ರೆ ಕರೆಂಟ್ ಕಡಿಮೆ ಆಗುತ್ತೆ. ಇದನ್ನ ಇನ್ನೊಂದು ರೀತಿ ಹೇಗೆ ಹೇಳ್ಬೋದು, ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಅರ್ಥ ಆಯ್ತಾ ಸ್ನೇಹಿತರೆ? ನಂತರ 52ನೇ ಪ್ರಶ್ನೆಗೆ ಬನ್ನಿ. ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡ್ಯಾಶ್. ಆಪ್ಷನ್ ಎ ಕಂಡಕ್ಟಿವಿಟಿ, ಬಿ ರೆಸಿಸ್ಟಿವಿಟಿ, ಸಿ ವೋಲ್ಟೇಜ್, ಡಿ ಓಮ್. ಬೇಗ ಬೇಗ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಇದು 51ನೇ ಪ್ರಶ್ನೆ ರೀತಿನೇ, ಆದ್ರೆ ಅದೇ ಪ್ರಶ್ನೆಯನ್ನ ಟ್ವಿಸ್ಟ್ ಮಾಡಿ ಹೆಂಗ್ ಕೇಳಬಹುದು ಅದ್ರ ಬಗ್ಗೆ ನಿಮಗೆ ನಾಲೆಜ್ ಇರಲಿ ಅಂತ ಮಾಡಿರುವಂತ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಂಡಕ್ಟಿವಿಟಿ. ಅಂದ್ರೆ ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡೋದಕ್ಕೆ ಬಿಡುವಂತ ಎಬಿಲಿಟಿ. ನಾವೇನು ಕರೆಂಟ್ ಅಂತ ನೋಡಿದ್ವಲ್ಲ, ಆ ರೀತಿಯಲ್ಲಿ ಕಂಡಕ್ಟಿವಿಟಿ ಅಂತ ಕೊಟ್ಟಿದ್ದೀವಿ. ಈಗ 53ನೇ ಪ್ರಶ್ನೆಗೆ ಬನ್ನಿ. ಇಫ್ ದ ಲೆಂತ್ ಆಫ್ ದ ಕಂಡಕ್ಟರ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಡ್ಯಾಶ್. ಆಪ್ಷನ್ ಎ ಡಿಕ್ರೀಸಸ್, ಬಿ ಇನ್ಕ್ರೀಸಸ್, ಸಿ ರಿಮೇನ್ಸ್ ದ ಸೇಮ್, ಡಿ 0. ಬೇಗ ಬೇಗ ಕಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಇನ್ಕ್ರೀಸಸ್. ನೋಡಿ, ಲೆಂತ್ ಹೆಚ್ಚಾದ್ರೆ ರೆಸಿಸ್ಟೆನ್ಸ್ ಸಹ ಹೆಚ್ಚಾಗುತ್ತೆ, ಲೆಂತ್ ಕಡಿಮೆ ಆದ್ರೆ ರೆಸಿಸ್ಟೆನ್ಸ್ ಸಹ ಕಡಿಮೆ ಆಗುತ್ತೆ. ಇದನ್ನ ಇನ್ನೊಂದು ರೀತಿ ಹೇಗೆ ಹೇಳ್ಬೋದು, ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಆಫ್ ದ ಕಂಡಕ್ಟರ್. ಇದನ್ನ ನೀವು ಇನ್ನೊಂದು ರೀತಿ ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು. ನೀವು 1 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಒಂದು ದಾರಿಯಲ್ಲಿ ಟ್ರಾವೆಲ್ ಮಾಡ್ತೀರಂದ್ರೆ ಅಲ್ಲಿ ನಿಮಗೆ ಟ್ರಾಫಿಕ್ ಪ್ರಾಬ್ಲಮ್ ಎಷ್ಟಿರುತ್ತೋ, ಅದೇ ನೀವು 2 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡ್ಬೇಕಂದ್ರೆ ಇಲ್ಲಿ ಎಷ್ಟು ಟ್ರಾಫಿಕ್ ಪ್ರಾಬ್ಲಮ್ ಇರುತ್ತೋ ಅದಕ್ಕಿಂತ ಹೆಚ್ಚು ಟ್ರಾಫಿಕ್ ಪ್ರಾಬ್ಲಮ್ ನೀವು ಫೇಸ್ ಮಾಡಬಹುದು. ಅದೇ ರೀತಿ ಲೆಂತ್ ಆಫ್ ದ ಕಂಡಕ್ಟರ್ ಹೆಚ್ಚಾದಂತೆ ರೆಸಿಸ್ಟೆನ್ಸ್ ಸಹ ಹೆಚ್ಚಾಗ್ತಾನೆ ಹೋಗುತ್ತೆ. ಬನ್ನಿ ಸ್ನೇಹಿತರೆ, 54ನೇ ಪ್ರಶ್ನೆಗೆ ಬನ್ನಿ. ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡ್ಯಾಶ್. ಆಪ್ಷನ್ ಎ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಆಪ್ಷನ್ ಬಿ ಲೆಂತ್, ಸಿ ಹೈಟ್, ಡಿ ನನ್ ಆಫ್ ದೀಸ್. ಬೇಗ ಬೇಗ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ. ಸರಿಯಾದ ಉತ್ತರ ಆಪ್ಷನ್ ಎ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಯಾಕೆ ಅಂದ್ರೆ, ಮತ್ತೆ ಅದೇ ರೋಡಿನ ಎಕ್ಸಾಂಪಲ್ ತಗೊಂಡ್ರೆ, ನೀವು ಬಹಳ ಕಿರಿದಾದ ರಸ್ತೆಯಲ್ಲಿ ನ್ಯಾರೋ ರೋಡ್ ನಲ್ಲಿ ಟ್ರಾವೆಲ್ ಮಾಡ್ತಿದ್ರಂದ್ರೆ ಅಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಹೆಚ್ಚು ಅನ್ಸುತ್ತೆ. ಅದೇ ನೀವು ನ್ಯಾಷನಲ್ ಹೈವೇ ಅಂತ ಅಗಲವಾದ ರೋಡ್ ನಲ್ಲಿ ಟ್ರಾವೆಲ್ ಮಾಡ್ತಿರಂದ್ರೆ ಟ್ರಾಫಿಕ್ ಪ್ರಾಬ್ಲಮ್ ಕಡಿಮೆ ಅನ್ಸುತ್ತೆ. ಅದೇ ರೀತಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಕಂಡಕ್ಟರ್ ಅದು ಹೆಚ್ಚಾತಂದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. 55ನೇ ಪ್ರಶ್ನೆಗೆ ಬನ್ನಿ. ವಾಟ್ ವಿಲ್ ಬಿ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ವೆನ್ ಲೆಂತ್ ಆಫ್ ದ ಕಂಡಕ್ಟರ್ ಈಸ್ ಡಬಲ್ಡ್. ನೋಡ್ರಿ, ಲೆಂತ್ ಆಫ್ ದ ಕಂಡಕ್ಟರ್ ಡಬಲ್ ಆದ್ರೆ ರೆಸಿಸ್ಟೆನ್ಸ್ ಏನಾಗುತ್ತೆ? ಆಪ್ಷನ್ ಎ ಹಾಲ್ಡ್, ಆಪ್ಷನ್ ಬಿ ಡಬಲ್ಡ್, ಸಿ ಟ್ರಿಪಲ್ಡ್, ಡಿ 0. ಬೇಗ ಬೇಗ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಬಲ್ಡ್. ನೋಡ್ರಿ, ಲೆಂತ್ ಏನಾಗುತ್ತೋ ರೆಸಿಸ್ಟೆನ್ಸ್ ಸಹ ಅದೇ ರೀತಿ ಆಗುತ್ತೆ. ಲೆಂತ್ ಡಬಲ್ ಆಯ್ತು, ರೆಸಿಸ್ಟೆನ್ಸ್ ಸಹ ಡಬಲ್ ಆಯ್ತು. ನಂತರ 56ನೇ ಪ್ರಶ್ನೆಗೆ ಬನ್ನಿ. ವಾಟ್ ವಿಲ್ ಬಿ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ವೆನ್ ದ ಲೆಂತ್ ಆಫ್ ದ ಕಂಡಕ್ಟರ್ ಈಸ್ ಹಾಲ್ಡ್. ನೋಡ್ರಿ, ಲೆಂತ್ ಆಫ್ ದ ಕಂಡಕ್ಟರ್ ನ ಅರ್ಧ ಮಾಡಿದ್ರೆ ರೆಸಿಸ್ಟೆನ್ಸ್ ಏನಾಗುತ್ತೆ? ಆಪ್ಷನ್ ಎ ಬಿ ಸಿ ಡಿ ಎಲ್ಲ ಸೇಮ್ ಇದಾವೆ, ಹಿಂದಿನ ಕ್ವಶನ್ ಇನ್ವೆ. ಬೇಗ ಬೇಗ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಸರಿಯಾದ ಉತ್ತರ ಆಪ್ಷನ್ ಎ ಹಾಲ್ಡ್. ನಂತರ 57ನೇ ಪ್ರಶ್ನೆಗೆ ಬನ್ನಿ. ವಾಟ್ ಹ್ಯಾಪನ್ಸ್ ಟು ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ವೆನ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್ ಇನ್ಕ್ರೀಸಸ್. ಆಪ್ಷನ್ ಎ ಇನ್ಕ್ರೀಸಸ್, ಬಿ ಡಿಕ್ರೀಸಸ್, ಸಿ ಸೇಮ್, ಡಿ 0. ಬೇಗ ಬೇಗ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಇಲ್ಲಿ ನೀವು ಕನ್ಸಿಡರ್ ಮಾಡಿರೋದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇನ್ಕ್ರೀಸ್ ಆತಂದ್ರೆ ರೆಸಿಸ್ಟೆನ್ಸ್ ಏನಾಗುತ್ತೆ? ಆಪ್ಷನ್ ಬಿ ಡಿಕ್ರೀಸಸ್. 58ನೇ ಪ್ರಶ್ನೆಗೆ ಬನ್ನಿ. ಈಗ 57ನೇ ಪ್ರಶ್ನೆಯ ಕಂಟಿನ್ಯೂಯೇಷನ್ ಇದ್ದಂಗಿದು. ವಾಟ್ ಹ್ಯಾಪನ್ಸ್ ಟು ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ವೆನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್ ಈಸ್ ಡಬಲ್ಡ್. ನೋಡ್ರಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್ ಇದು ಡಬಲ್ ಆತಂದ್ರೆ
ರೆಸಿಸ್ಟೆನ್ಸ್ ಏನಾಗುತ್ತೆ? ಇಲ್ಲಿರುವಂಥ ಆಪ್ಷನ್ಸ್ ಡಬಲ್ಡ್, ಆಪ್ಷನ್ ಬಿ ಟ್ರಿಪಲ್ಡ್, ಆಪ್ಷನ್ ಸಿ ಹಾಲ್ಡ್, ಆಪ್ಷನ್ ಡಿ 0. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಾಲ್ಡ್. ಇದರ ನಂತರ 59ನೇ ಪ್ರಶ್ನೆಗೆ ಬನ್ನಿ. ವಾಟ್ ಹ್ಯಾಪನ್ಸ್ ಟು ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ವೆನ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್ ಹಾಲ್ಡ್? ಅದು ಅರ್ಧಕ್ಕರ್ಧ ಕಡಿಮೆ ಆತಂದ್ರೆ ಏನಾಗುತ್ತೆ? ನೋಡ್ರಿ, 58ನೇ ಪ್ರಶ್ನೆಗೆ ಇದು ಉಲ್ಟಾ ಇರುವಂತ ಪ್ರಶ್ನೆ. ಆಪ್ಷನ್ ಎ, ಬಿ, ಸಿ ಮತ್ತು ಡಿ ಸೇಮ್ ಇದಾವೆ. ಬೇಗ ಬೇಗ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅರ್ಧ ಆಯ್ತಂದ್ರೆ ಅಲ್ಲಿರುವಂತ ರೆಸಿಸ್ಟೆನ್ಸ್ ಏನಾಗುತ್ತೆ? ಡಬಲ್ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಂತರ 60ನೇ ಪ್ರಶ್ನೆಗೆ ಬನ್ನಿ. ದ ಲೀಸ್ಟ್ ರೆಸಿಸ್ಟೆನ್ಸ್ ಒಬ್ಟೈನ್ಡ್ ಬೈ ಯೂಸಿಂಗ್ 2 ohm, 4 ohm, 1 ohm ಅಂಡ್ 100 ohm ಆ ರೆಸಿಸ್ಟರ್ ಗಳನ್ನ ಬಳಸಿ ನಾವು ಬಹಳ ಅಂದ್ರೆ ಬಹಳ ಕಡಿಮೆ ಅಂದ್ರೆ ಎಷ್ಟು ರೆಸಿಸ್ಟೆನ್ಸ್ ಅನ್ನ ಪಡಿಬಹುದು? ಆಪ್ಷನ್ ಎ ಲೆಸ್ ದೆನ್ 100 ohm, ಬಿ ಲೆಸ್ ದೆನ್ 4 ohm, ಸಿ ಲೆಸ್ ದೆನ್ 1 ohm, ಡಿ ಮೋರ್ ದೆನ್ 2 ohm. ಮೋಸ್ಟ್ ಅಪ್ರಾಪ್ರಿಯೇಟ್ ಆನ್ಸರ್ ನೀವು ಕೊಡಬೇಕು. ಇದಕ್ಕೆ ಸರಿಯಾದ ಉತ್ತರ ಲೆಸ್ ದೆನ್ 1 ohm, ಆಪ್ಷನ್ ಸಿ. ಯಾಕಂದ್ರೆ ಲೀಸ್ಟ್ ರೆಸಿಸ್ಟೆನ್ಸ್ ಅನ್ನ ಪಡಿಬೇಕಂದ್ರೆ ನಾವು ಪ್ಯಾರಲಲ್ ಕಾಂಬಿನೇಷನ್ ಮಾಡಬೇಕು. ಲೀಸ್ಟ್ ವ್ಯಾಲ್ಯೂ ಅನ್ನ ಅಥವಾ ರೆಸಿಸ್ಟೆನ್ಸ್ ಅನ್ನ ಪಡಿಬೇಕಂದ್ರೆ ಪ್ಯಾರಲಲ್ ಕಾಂಬಿನೇಷನ್ ಮಾಡಬೇಕು ಸ್ನೇಹಿತರ. ನಂತರ ಇದಕ್ಕೆ ಸರಿಯಾದ ಉತ್ತರ ಏನು? ಆಪ್ಷನ್ ಸಿ ಅಂತ ಹೇಳಿದೆ. ಯಾಕಂದ್ರೆ ಪ್ಯಾರಲಲ್ ಕಾಂಬಿನೇಷನ್ ಮಾಡಿದಾಗ ಇವೆಲ್ಲವನ್ನು ಬಳಸಿದಾಗ ಎಷ್ಟು ಇಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಬರುತ್ತೆ ಅಂದ್ರೆ ಅಲ್ಲಿರುವಂತಹ ಲೀಸ್ಟ್ ಅಂದ್ರೆ ಬಹಳ ಕಡಿಮೆ ಇರೋದು ಯಾವುದು? 1 ohm ರೆಸಿಸ್ಟರ್. ಅದಕ್ಕಿಂತಾನು ಸಹ ಕಡಿಮೆ ರೆಸಿಸ್ಟೆನ್ಸ್ ಅನ್ನ ಆ ಸರ್ಕ್ಯೂಟ್ ನಲ್ಲಿ ನೋಡ್ತೀವಿ ಯಾವಾಗ ಪ್ಯಾರಲಲ್ ಕನೆಕ್ಷನ್ ಮಾಡಿದಾಗ. ಹಾಗಾಗಿ ಆಪ್ಷನ್ ಸಿ ಇದು ಸರಿಯಾದ ಉತ್ತರ. ನಂತರ 61ನೇ ಪ್ರಶ್ನೆಗೆ ಬನ್ನಿ. ಕ್ಯಾಲ್ಕುಲೇಟ್ ದ ಕರೆಂಟ್ ಫ್ಲೋಸ್ ಥ್ರೂ ದ 10 ohm ರೆಸಿಸ್ಟರ್ ಇನ್ ದ ಫಾಲೋಯಿಂಗ್ ಸರ್ಕ್ಯೂಟ್. ನೋಡ್ರಿ, ಸರ್ಕ್ಯೂಟ್ ಅಲ್ಲಿ ನೋಡಿದಿರಲ್ಲ, ಇಲ್ಲಿ 20 ohm ಇದೆ, 10 ohm ಇದೆ ಮತ್ತು 5 ohm ಸಹ ಇದೆ. ಆದ್ರೆ ನಮಗೆ ಹೇಳಿರೋದೇನು? ಈ 10 ohm ಇದರಲ್ಲಿ ಎಷ್ಟು ಕರೆಂಟ್ ಪಾಸ್ ಆಗುತ್ತೆ? ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಬ್ಯಾಟ್ರಿದು 6 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿರುವಂತಹ ಆಪ್ಷನ್ಗಳು ಯಾವ್ಯಾವು? 1.2 ಆಂಪಿಯರ್, 0.6 ಆಂಪಿಯರ್, ಆಪ್ಷನ್ ಸಿ 0.2 ಆಂಪಿಯರ್, ಆಪ್ಷನ್ ಡಿ 2.0 ಆಂಪಿಯರ್. ಬೇಗ ಕಾಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 0.6 ಆಂಪಿಯರ್. ಯಾಕೆ ಅನ್ನೋದು ನಿಮಗೆ ಗೊತ್ತಾಗಬೇಕಂದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ, ನೋಡಿ ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ಅವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂತ ನಿಂತ್ಕೊಂಡ್ರೆ ಟೈಮ್ ಭಾಳ ಆಗುತ್ತೆ. ಅದಕ್ಕೋಸ್ಕರ ಈಗ 62ನೇ ಪ್ರಶ್ನೆಗೆ ಬನ್ನಿ. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಟರ್ಮಿನಲ್ ಆಫ್ ಎ ಸೆಲ್ ಈಸ್ 1.5 volt. ಇಟ್ ಈಸ್ ಕನೆಕ್ಟೆಡ್ ವಿತ್ ರೆಸಿಸ್ಟರ್ ಆಫ್ 30 ohm. ಕ್ಯಾಲ್ಕುಲೇಟ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್. ಇಲ್ಲಿರುವಂತಹ ಆಪ್ಷನ್ಸ್: ಆಪ್ಷನ್ ಎ 0.5 ಆಂಪಿಯರ್, ಬಿ 5 ಆಂಪಿಯರ್, ಸಿ 10 ಆಂಪಿಯರ್, ಡಿ 0.05 ಆಂಪಿಯರ್. ಇದೇ ಸರಿಯಾದ ಉತ್ತರ. ಜೊತೆಗೆ ಇದನ್ನ ರೆಜಿಸ್ಟರ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಯಾಕೆ ಅಂದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಇದೆ. ದಯವಿಟ್ಟು ಇದನ್ನ ನೀವು ನೋಡಿ ಒಂದೆರಡು ಸಾರಿ ಪ್ರಾಕ್ಟೀಸ್ ಮಾಡಿ. ಇದರ ನಂತರ 63ನೇ ಪ್ರಶ್ನೆಗೆ ಬನ್ನಿ. ಇಫ್ ಎ ಹೀಟರ್ ಆಫ್ ರೆಸಿಸ್ಟೆನ್ಸ್ 100 ohm is connected to a source of battery ಅಥವಾ ಬ್ಯಾಟರಿ ಸೋರ್ಸ್ ಆಫ್ 220 volt, calculate the current drawn by the heater. Option A 2.2 ampere, B 12.2 ampere, C 0.22 ampere, D 22 ampere. ಇದಕ್ಕೆ ಸರಿಯಾದ ಉತ್ತರ 2.2 ಆಂಪಿಯರ್. ಇದರ ಕ್ಯಾಲ್ಕುಲೇಷನ್ ಸಹ ಇಲ್ಲಿದೆ, ದಯವಿಟ್ಟು ಇದನ್ನು ನೋಡಿ ಪ್ರಾಕ್ಟೀಸ್ ಮಾಡಿ. ಈಗ 64ನೇ ಪ್ರಶ್ನೆಗೆ ಬನ್ನಿ. ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್ ಆಫ್ ಎ ರೆಸಿಸ್ಟರ್ ಇಫ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್ ಈಸ್ 200 milliampere when the applied potential difference is 0.8 volt. Option A 2 ohm, B 4 ohm, C 6 ohm, D 8 ohm. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 4 ohm. ಯಾಕೆ ಅನ್ನುವಂಥ ಕ್ಯಾಲ್ಕುಲೇಷನ್ ಇಲ್ಲಿದೆ, ದಯವಿಟ್ಟು ಇದನ್ನು ಸಹ ಪ್ರಾಕ್ಟೀಸ್ ಮಾಡಿ. ನಂತರ 65th ಕ್ವಶನ್ಗೆ ಬನ್ನಿ. ರೆಸಿಸ್ಟಿವಿಟಿ ಈಸ್ ಡಿಫೈನ್ಡ್ ಆಸ್ ದ ಡ್ಯಾಶ್ ಆಫರ್ಡ್ ಬೈ ದ ಮಟೀರಿಯಲ್ ಪರ್ ಯೂನಿಟ್ ಲೆಂತ್ ಫಾರ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಇರುವಂತಹ ಆಪ್ಷನ್ ಗಳನ್ನು ನೋಡಿ. ಆಪ್ಷನ್ ಎ ರೆಸಿಸ್ಟೆನ್ಸ್, ಬಿ ಸಪೋರ್ಟ್, ಸಿ ಪೊಟೆನ್ಷಿಯಲ್, ಡಿ ಟೆಂಪರೇಚರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರೆಸಿಸ್ಟೆನ್ಸ್. ನಂತರ ರೆಸಿಸ್ಟಿವಿಟಿ ಈಸ್ ಎಕ್ಸ್ಪ್ರೆಸ್ಡ್ ಆಸ್ ಆಪ್ಷನ್ ಎ ಓಮ್, ಬಿ ರೋ, ಸಿ ಪೈ, ಡಿ ಪೊಟೆನ್ಷಿಯಲ್ ಡಿಫರೆನ್ಸ್ ಪಿ ಡಿ. ಬೇಗ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದ ಉತ್ತರ ರೋ.
ನಂತರ 67ನೇ ಪ್ರಶ್ನೆಗೆ ಬನ್ನಿ. ಕರೆಂಟ್ ಎ ಆಂಪಿಯರ್, ರೆಸಿಸ್ಟಿವಿಟಿ ಇದರ ಎಸ್ಐ ಯೂನಿಟ್ ಏನು ಅಂತ. ಕರೆಂಟ್ನ ಎಸ್ಐ ಯೂನಿಟ್ ಆಂಪಿಯರ್, ರೆಸಿಸ್ಟಿವಿಟಿಯ ಎಸ್ಐ ಯೂನಿಟ್ ಏನು? ಆಪ್ಷನ್ ಎ ಬಿ ಓಮ್ ಮೀಟರ್, ಸಿ ಓಮ್, ಡಿ ಪೌಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಓಮ್ ಮೀಟರ್. ನಂತರ 68ನೇ ಪ್ರಶ್ನೆಗೆ ಬನ್ನಿ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟಿವಿಟಿ ಡಿಪೆಂಡ್ಸ್? ಆಪ್ಷನ್ ಎ ನೇಚರ್ ಆಫ್ ದ ಮಟೀರಿಯಲ್, ಬಿ ಟೆಂಪರೇಚರ್ ಆಫ್ ದ ಕಂಡಕ್ಟರ್, ಸಿ ಲೆಂತ್, ಡಿ ಬೋತ್ ಎ ಅಂಡ್ ಬಿ. ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ರೆಸಿಸ್ಟಿವಿಟಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಬೋತ್ ಎ ಅಂಡ್ ಬಿ, ಟೆಂಪರೇಚರ್ ಮತ್ತು ನೇಚರ್ ಆಫ್ ದ ಮಟೀರಿಯಲ್ ಇವೆರಡು ಇಂಪಾರ್ಟೆಂಟ್. ನಂತರ 69ನೇ ಪ್ರಶ್ನೆಗೆ ಬನ್ನಿ. ರೆಸಿಸ್ಟಿವಿಟಿ ಡಸ್ ನಾಟ್ ಚೇಂಜ್ ಇಫ್ ಡ್ಯಾಶ್. ಇದು NCERT ಎಕ್ಸಾಂಪಲರ್ ಪ್ರಾಬ್ಲಮ್. ಆಪ್ಷನ್ ಎ ದ ಮಟೀರಿಯಲ್ ಈಸ್ ಚೇಂಜ್. ನೋಡ್ರಿ, ರೆಸಿಸ್ಟಿವಿಟಿ ಡಸ್ ನಾಟ್ ಚೇಂಜ್ ಇಫ್ ದ ಮಟೀರಿಯಲ್ ಈಸ್ ಚೇಂಜ್. ನಂತರ ರೆಸಿಸ್ಟಿವಿಟಿ ಡಸ್ ನಾಟ್ ಚೇಂಜ್ ಇಫ್ ದ ಟೆಂಪರೇಚರ್ ಈಸ್ ಚೇಂಜ್ಡ್. ನಂತರ ರೆಸಿಸ್ಟಿವಿಟಿ ಡಸ್ ನಾಟ್ ಚೇಂಜ್ ಇಫ್ ಆಪ್ಷನ್ ಸಿ ದ ಶೇಪ್ ಆಫ್ ದ ರೆಸಿಸ್ಟರ್ ಈಸ್ ಚೇಂಜ್ಡ್. ನಂತರ ಆಪ್ಷನ್ ಡಿ ಬೋತ್ ಮಟೀರಿಯಲ್ ಅಂಡ್ ಟೆಂಪರೇಚರ್ ಆರ್ ಚೇಂಜ್. ನೋಡ್ರಿ, ರೆಸಿಸ್ಟಿವಿಟಿ ಮಟೀರಿಯಲ್ ಚೇಂಜ್ ಆದ್ರೂ ಚೇಂಜ್ ಆಗಲ್ಲ, ಅದು ಕರೆಕ್ಟ್ ಆಪ್ಷನ್ ಎ. ಆಪ್ಷನ್ ಬಿ ಟೆಂಪರೇಚರ್ ಚೇಂಜ್ ಆದ್ರೂ ಅಂದ್ರೆ ಆ ಕಂಡಕ್ಟರ್ನ ಟೆಂಪರೇಚರ್ ಚೇಂಜ್ ಆದ್ರೂ ರೆಸಿಸ್ಟಿವಿಟಿ ಚೇಂಜ್ ಆಗಲ್ವಾ, ಇದು ಆಪ್ಷನ್ ಬಿ. ಇವೆರಡು ಸರಿಯಲ್ಲ. ಹಂಗಾದ್ರೆ ಸರಿ ಇರೋದು ಯಾವುದು? ಶೇಪ್ ಆಫ್ ದ ರೆಜಿಸ್ಟರ್ ಇದು ಚೇಂಜ್ ಆಯ್ತು ಅಂದ್ರೆ ರೆಸಿಸ್ಟಿವಿಟಿ ಏನು ಚೇಂಜ್ ಆಗಲ್ಲ. ಆದ್ರೆ ಮಟೀರಿಯಲ್ ಚೇಂಜ್ ಆದ್ರೂ ರೆಸಿಸ್ಟಿವಿಟಿ ಚೇಂಜ್ ಆಗುತ್ತೆ. ಆ ಮಟೀರಿಯಲ್ ನ ಟೆಂಪರೇಚರ್ ಚೇಂಜ್ ಆದ್ರೂ ಸಹ ರೆಸಿಸ್ಟಿವಿಟಿ ಚೇಂಜ್ ಆಗುತ್ತೆ. ಅದರ ಎಕ್ಸ್ಪ್ಲನೇಷನ್ ಸಹ ಇಲ್ಲಿದೆ ನೋಡಿ. ನಂತರ ರೆಸಿಸ್ಟಿವಿಟಿ ಆಫ್ ಐರನ್ ಈಸ್ 10 into 10 to the power of -8 ohm meter and mercury is 94 into 10 to the power of -8 ohm meter. Which among iron and mercury is a better conductor? ಯಾವುದು ಬೆಟರ್ ಕಂಡಕ್ಟರ್? ಬೇಗ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ. ಆಪ್ಷನ್ ಎ ಐರನ್, ಬಿ ಮರ್ಕ್ಯುರಿ, ಸಿ ಬೋತ್, ಡಿ ನನ್ ಆಫ್ ದೀಸ್. ಸರಿಯಾದ ಉತ್ತರ ಐರನ್. ನಂತರ 71ನೇ ಪ್ರಶ್ನೆಗೆ ಬನ್ನಿ. ಎ ಫ್ಯೂಸ್ ವೈರ್ ರಿಪೀಟೆಡ್ಲಿ ಗೆಟ್ಸ್ ಬರ್ನ್ಟ್ when used with a good heater. It is advised to use a fuse wire of dash. Option A more length, B less radius, C less length, D more radius. ಬೇಗ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ. ನೋಡ್ರಿ, ಫ್ಯೂಸ್ ವೈರ್ ಪದೇ ಪದೇ ಬರ್ನ್ ಆಗ್ತಾ ಇತ್ತು ಅಂದ್ರೆ ನಾವು ಗುಡ್ ಹೀಟರ್ ಅನ್ನ ಬಳಸಿದಾಗ ಏನ್ ಮಾಡಬೇಕು? ಲೆಂತ್ ಹೆಚ್ಚಿಗೆ ಇರುವಂತಹ ಫ್ಯೂಸ್ ವೈರ್ ಅನ್ನ ಹಾಕ್ಬೇಕಾ, ಅಥವಾ ಫ್ಯೂಸ್ ವೈರ್ನ ರೇಡಿಯಸ್ ಕಡಿಮೆ ಇರುವಂತಹ ಫ್ಯೂಸ್ ವೈರ್ ಅನ್ನ ಹಾಕ್ಬೇಕಾ, ಅಂದ್ರೆ ತೆಳನೆಯ ಫ್ಯೂಸ್ ವೈರ್ ಅನ್ನ ಹಾಕ್ಬೇಕಾ, ಅಥವಾ ಕಡಿಮೆ ಲೆಂತ್ ಇರೋ ಫ್ಯೂಸ್ ವೈರ್ ಅನ್ನ ಹಾಕ್ಬೇಕಾ, ಅಥವಾ ಮೋರ್ ರೇಡಿಯಸ್ ಅಂದ್ರೆ ದಪ್ಪನೆಯ ಫ್ಯೂಸ್ ವೈರ್ ಅನ್ನ ಹಾಕ್ಬೇಕಾ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೋರ್ ರೇಡಿಯಸ್. ಎಕ್ಸ್ಪ್ಲನೇಷನ್ ಸಹ ಕೆಳಗಡೆ ಇದೆ. ನಂತರ ರೆಸಿಸ್ಟಿವಿಟಿ ಆಫ್ ಮಟೀರಿಯಲ್ ಎ ಈಸ್ ಇನ್ ದ ರೇಂಜ್ ಆಫ್ 10 to the power of 10 to 10 to the power of 14 ohm meter, while that of B is in the range of 10 to the power of -6 to 10 to the power of -8 ohm. Which of the two will behave as an insulator? ಇನ್ಸುಲೇಟರ್ ಆಗಿ ಯಾವುದು ಬಿಹೇವ್ ಮಾಡುತ್ತೆ? ಆಪ್ಷನ್ ಎ ಮೆಟಲ್ ಎ, ಆಪ್ಷನ್ ಬಿ ಮೆಟಲ್ ಬಿ, ಅಥವಾ ಇಲ್ಲಿ ಮಟೀರಿಯಲ್ ಅಂತ ಹಾಕ್ಬೇಕಿತ್ತು. ಆಪ್ಷನ್ ಎ ಮಟೀರಿಯಲ್ ಎ, ಆಪ್ಷನ್ ಬಿ ಮಟೀರಿಯಲ್ ಬಿ, ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ, ಡಿ ನನ್ ಆಫ್ ದೀಸ್. ಯಾವುದು ಇನ್ಸುಲೇಟರ್ ಆಗಿ ವರ್ಕ್ ಮಾಡುತ್ತೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೆಟಲ್ ಎ, ಮಟೀರಿಯಲ್ ಎ. ಯಾಕಂದ್ರೆ ಇದರ ರೆಸಿಸ್ಟಿವಿಟಿ ನೋಡಿ, ಇದು 10 to the power of 10. ಅದೇ ಮೆಟಲ್ ಬಿ ಇದು 10 to the power of -6, 10 to the power of -8 ಇದೆ. ಹಾಗಾಗಿ ಇದು ಬಹಳ ಕಡಿಮೆ ರೆಸಿಸ್ಟಿವಿಟಿಯನ್ನು ಹೊಂದಿದೆ. ಹಾಗಾಗಿ ಹೆಚ್ಚು ರೆಸಿಸ್ಟಿವಿಟಿಯನ್ನು ಹೊಂದಿರೋದು ಯಾವುದು? ಮೆಟಲ್ ಎ. ಹಾಗಾಗಿ ಇದು ಇನ್ಸುಲೇಟರ್ ಆಗುತ್ತೆ. ಇದ್ರ ನಂತರ 73ನೇ ಪ್ರಶ್ನೆಗೆ ಬನ್ನಿ. ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್ ಆಫ್ ಎ 1 kilometer ಲಾಂಗ್ ಅಲ್ಯೂಮಿನಿಯಂ ವೈರ್ ಆಫ್ ಡಯಾಮೀಟರ್ 5 millimeter. ಆಪ್ಷನ್ ಎ 1.43 ohm, ಆಪ್ಷನ್ ಬಿ 1.53 ohm, ಆಪ್ಷನ್ ಸಿ 2.43 ohm, ಆಪ್ಷನ್ ಡಿ 1.45 ohm. ಇದಕ್ಕೆ ಸರಿಯಾದ ಉತ್ತರ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿದ್ರೆ ಅನ್ಕೊಂಡಿದ್ದೀನಿ. ಆಪ್ಷನ್ ಎ 1.43 ohm. ಓಕೆ, ಬಹಳ ಇಷ್ಟ ಆಗುವಂತ ನಂಬರ್ ಅಲ್ಲ. ನಂತರ ಇದರ ಕ್ಯಾಲ್ಕುಲೇಷನ್ ಸಹ ಇಲ್ಲಿ ಮಾಡಿದ್ದೀನಿ, ದಯವಿಟ್ಟು ಇದನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಿ. ನಂತರ 74ನೇ ಪ್ರಶ್ನೆಗೆ ಬನ್ನಿ. ಫೈಂಡ್ ದ ರೆಸಿಸ್ಟೆನ್ಸ್ ಫಾರ್ ದ ವೈರ್ ಮೇಡ್ ಆಫ್ ನೈಕ್ರೋಮ್
of 1 kilometer length and 5 millimeter diameter also. ಇದಕ್ಕಿರುವಂಥ ಆಪ್ಷನ್ಸ್: ಆಪ್ಷನ್ ಎ 1.45 ಓಮ್, ಬಿ 1.53 ಓಮ್, ಸಿ 2.43 ಓಮ್, ಡಿ 5094.24 ಓಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಯಾಕೆ ಅಂತ ಗೊತ್ತಾಗಬೇಕಂದ್ರೆ ಇಲ್ಲಿರುವಂಥ ಕ್ಯಾಲ್ಕುಲೇಷನ್ ಅನ್ನು ನೀವು ನೋಡಿ ಪ್ರಾಕ್ಟೀಸ್ ಸಹ ಮಾಡಿ. ನಂತರ 75ನೇ ಪ್ರಶ್ನೆಗೆ ಬನ್ನಿ. ದ ಹೀಟಿಂಗ್ ಎಲಿಮೆಂಟ್ ಆಫ್ ಅನ್ ಎಲೆಕ್ಟ್ರಿಕ್ ಐರನ್ ಈಸ್ ಮೇಡ್ ಅಪ್ ಆಫ್ ಡ್ಯಾಶ್. ಆಪ್ಷನ್ ಎ ಕಾಪರ್, ಬಿ ನೈಕ್ರೋಮ್, ಸಿ ಅಲ್ಯೂಮಿನಿಯಂ, ಡಿ ಐರನ್. ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೈಕ್ರೋಮ್. ನಂತರ 76ನೇ ಪ್ರಶ್ನೆಗೆ ಬನ್ನಿ. ದ ಡಿವೈಸ್ ವಿಚ್ ಈಸ್ ಯೂಸ್ ಟು ವೇರಿ ದ ರೆಸಿಸ್ಟೆನ್ಸ್ ಇನ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ವಿಥೌಟ್ ಚೇಂಜಿಂಗ್ ದ ವೋಲ್ಟೇಜ್ ಫ್ರಮ್ ದ ಸೋರ್ಸ್ ಈಸ್ ಕಾಲ್ಡ್ ಡ್ಯಾಶ್. ನೋಡ್ರಿ, ಸರ್ಕ್ಯೂಟ್ ನಲ್ಲಿ ರೆಸಿಸ್ಟೆನ್ಸ್ ಅನ್ನ ವೇರಿ ಮಾಡೋದಕ್ಕೆ ಬಳಸುವಂತಹ ಡಿವೈಸ್ ಯಾವುದು? ಆಪ್ಷನ್ ಎ ರಿಯೋಸ್ಟಾಟ್, ಬಿ ಅಮಿಟರ್, ಸಿ ವೋಲ್ಟ್ ಮೀಟರ್, ಡಿ ಓಮ್. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿದ್ರೆ ಅನ್ಕೊಂಡಿದ್ದೀನಿ. ಇದು ರಿಯೋಸ್ಟಾಟ್ ಅಥವಾ ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಸಹ ಅಂತಾರೆ. ನಂತರ 77ನೇ ಪ್ರಶ್ನೆಗೆ ಬನ್ನಿ. ಸಿಂಬಲ್ ಆಫ್ ವೇರಿಯಬಲ್ ರೆಸಿಸ್ಟೆನ್ಸ್ ಈಸ್, ಇಲ್ಲಿ ಕೊಟ್ಟಿರುವಂಥದ್ದು ಯಾವ ಸಿಂಬಲ್ ಸರಿ? ಎಲ್ಲ ಸಿಂಬಲ್ಗಳು ಒಂದೇ ಕಡೆ ಆಗ್ಯಾವಲ್ಲ. ಓಕೆ, ಇದು ಆಪ್ಷನ್ ಎ, ಇದು ಬಿ, ಇದು ಸಿ. 3 ಸಾಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇದು. ನಂತರ 78ನೇ ಪ್ರಶ್ನೆಗೆ ಬನ್ನಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಸೀರೀಸ್ ಕಾಂಬಿನೇಷನ್? ಸೀರೀಸ್ ಕಾಂಬಿನೇಷನ್ಗೆ ಎಕ್ಸಾಂಪಲ್ ಯಾವುದು? ಎ ಬಿ ಸಿ 3 ಫಿಗರ್ಗಳನ್ನು ನೋಡಿ ಯಾವ್ದು ಸರಿ ಅಂತ ಹೇಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಇದು ಪ್ಯಾರಲಲ್ ಆಗುತ್ತೆ. ಓಕೆ, ಇಲ್ಲಿ ಸೀರೀಸು ಇಲ್ಲ ಮತ್ತು ಪ್ಯಾರಲಲ್ ಇಲ್ಲ, ಸುಮ್ಮನೆ ಒಂದು ಬಲ್ಬ್ ಅಷ್ಟೇ ಇದೆ. ಓಕೆ, ಹಂಗಾಗಿ ಆಪ್ಷನ್ ಎ ಇದು ಸರಿಯಾದ ಉತ್ತರ. ಇದರ ನಂತರ 79th ಕ್ವಶನ್ಗೆ ಬನ್ನಿ. ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಈಸ್ ಡ್ಯಾಶ್. ನೋಡ್ರಿ, ಈ ಎ ಪಾಯಿಂಟ್ ಮತ್ತು ಬಿ ಪಾಯಿಂಟ್ಗಳ ಮಧ್ಯೆ ಇರುವಂಥ ರೆಸಿಸ್ಟೆನ್ಸ್ ಎಷ್ಟಿದೆ? ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟಿದೆ? ಆಪ್ಷನ್ ಎ 4 ಓಮ್, ಬಿ 6 ಓಮ್, ಸಿ ಮೇ ಬಿ 10 ಓಮ್, ಡಿ ಮಸ್ಟ್ ಬಿ 10 ಓಮ್. ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ 4 ಓಮ್. ಯಾಕೆ ಸರ್ 4 ಓಮ್ ಅಂದ್ರೆ, ನೀವು ಊರಿಗೆ ಬರ್ತಾ ಇದ್ದೀರಿ, ಇಲ್ಲೊಂದು ಸ್ವಲ್ಪ ರೋಡ್ ಸರಿ ಇಲ್ಲ, ಆದ್ರೂ ಬೇರೆ ದಾರಿ ಇಲ್ಲ ಅಂದ್ರೆ ಅಲ್ಲಿಂದಾನೇ ಬರ್ತೀರಿ. ನಂತರ ಇನ್ನೊಂದು ಕಡೆಗೆ ಸೇಮ್ ರೋಡ್ ಆಗುತ್ತೆ, ಆದ್ರೆ ರೋಡ್ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿರೋ ರೋಡ್ನಲ್ಲಿ ನೀವು ಟ್ರಾವೆಲ್ ಮಾಡ್ಬಿಡ್ತೀರಿ. ಓಕೆ, ಡಿಸ್ಟೆನ್ಸ್ ಸೇಮೇ ಆಗುತ್ತೆ, ಆದ್ರೆ ಚೆನ್ನಾಗಿರೋ ರೋಡ್ನಲ್ಲಿ ನೀವು ಟ್ರಾವೆಲ್ ಮಾಡ್ತೀರಿ. ಅದೇ ರೀತಿ ಕರೆಂಟ್ ಸಹ ಫ್ಲೋ ಆಗ್ಬೇಕಾದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಎಲ್ಲಿದೆ ಆ ಕಡೆಗೆ ಹೋಗೋದಕ್ಕೆ ಇಷ್ಟಪಡಲ್ಲ, ಅದು ಇಲ್ಲದ ದಾರಿಲೇ ಬರುವಂತ ಸಾಧ್ಯತೆ ಹೆಚ್ಚಿರುತ್ತೆ, ಈ ಕಡೆಯಿಂದ ಬರುತ್ತೆ. ಹಾಗಾಗಿ ಕೇವಲ 4 ಓಮ್ ಅಷ್ಟೇ. ಮತ್ತೆ ಇವೆರಡನ್ನ ಆ್ಯಡ್ ಮಾಡಿ 10 ಓಮ್ ಅಂತ ಅನ್ಕೋಬಾರ್ದು, ಯಾಕಂದ್ರೆ 6 ಓಮ್ ಈಸ್ ಶಾರ್ಟೆಡ್. ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಈಸ್ 4 ಓಮ್. ನಂತರ 80ನೇ ಪ್ರಶ್ನೆಗೆ ಬನ್ನಿ. ವೆನ್ ರೆಜಿಸ್ಟರ್ಸ್ ಆರ್ ಜಾಯಿಂಟ್ ಫ್ರಮ್ ಎಂಡ್ ಟು ಎಂಡ್ ಕಾನ್ಸಿಕ್ಯೂಟಿವ್ಲಿ they are said to be in dash combination. Option A series, B parallel, C mixed. ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಎಂಡ್ ಟು ಎಂಡ್ ನಾವು ಜಾಯಿನ್ ಮಾಡಿದೀವಿ ಅಂದ್ರೆ ಅದು ಸೀರೀಸ್ ಕಾಂಬಿನೇಷನ್. ನಂತರ 81ನೇ ಪ್ರಶ್ನೆಗೆ ಬನ್ನಿ. ಇನ್ ಸೀರೀಸ್ ಕನೆಕ್ಷನ್ ಡ್ಯಾಶ್ ರಿಮೇನ್ಸ್ ದ ಸೇಮ್ ಇನ್ ಆಲ್ ರೆಜಿಸ್ಟರ್ಸ್ ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಚೇಂಜಸ್ ಇನ್ ಅಕ್ರಾಸ್ ಆಲ್ ದ ರೆಜಿಸ್ಟರ್ಸ್. ಏನು ಸೇಮ್ ಇರುತ್ತೆ ಸೀರೀಸ್ ಕನೆಕ್ಷನ್ ನಲ್ಲಿ? ಆಪ್ಷನ್ ಎ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಬಿ ಪೊಟೆನ್ಷಿಯಲ್ ಡಿಫರೆನ್ಸ್, ಸಿ ಓಮ್, ಡಿ ಕರೆಂಟ್. ಬೇಗ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದ ಉತ್ತರ ಕರೆಂಟ್ ಬಂತು, ಕರೆಂಟ್ ಬಂತು. ನಂತರ 82ನೇ ಪ್ರಶ್ನೆ. ವಿ ಹ್ಯಾವ್ ಕಂಬೈನ್ಡ್ ರೆಜಿಸ್ಟರ್ಸ್ ಇನ್ ಎ ಪರ್ಟಿಕ್ಯುಲರ್ ವೇ ಇಫ್ ಒನ್ ಕಾಂಪೋನೆಂಟ್ ಇನ್ ದ ಸರ್ಕ್ಯೂಟ್ ಫೇಲ್ಡ್ ನನ್ ಆಫ್ ದ ಕಾಂಪೋನೆಂಟ್ಸ್ ಇಸ್ ವರ್ಕಿಂಗ್. ಒಂದು ಕಾಂಪೋನೆಂಟ್ ಫೇಲ್ ಆಯ್ತಂದ್ರೆ ಯಾವುದು ಸಹ ವರ್ಕ್ ಮಾಡ್ತಾ ಇಲ್ಲ. ಈ ರೀತಿ ಆಗಿದೆ ಅಂದ್ರೆ ನಾವು ಯಾವ ರೀತಿ ರೆಜಿಸ್ಟರ್ಗಳನ್ನ ಕಂಬೈನ್ ಮಾಡಿದೀವಿ ಅಥವಾ ಕನೆಕ್ಟ್ ಮಾಡಿದೀವಿ? ಆಪ್ಷನ್ ಎ ಸೀರೀಸ್, ಬಿ ಪ್ಯಾರಲಲ್, ಸಿ ಮಿಕ್ಸ್ಡ್. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಸೀರೀಸ್ ಓನ್ಲಿ. ಅದೇ ಪ್ಯಾರಲಲ್ ಆಗಿದ್ರೆ ಒಂದು ಬ್ರೇಕ್ ಆದ್ರೆ ಉಳಿದಿದ್ದು ವರ್ಕ್ ಮಾಡ್ತವೆ. ನಂತರ ವಿ ವಾಂಟ್ ಟು ಕನೆಕ್ಟ್ ಫ್ಯಾನ್, ಟಿವಿ, ರೆಫ್ರಿಜರೇಟರ್, ಬಲ್ಬ್ಸ್. ಹೌ ಶುಡ್ ವಿ ಕನೆಕ್ಟ್? ಆಪ್ಷನ್ ಎ ಸೀರೀಸ್, ಬಿ ಪ್ಯಾರಲಲ್, ಸಿ ಮಿಕ್ಸ್ಡ್.
ಬೇಗ ಬೇಗ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇದಕ್ಕೂ ಸಹ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಲ್ಲ, ಆಪ್ಷನ್ ಬಿ ಪ್ಯಾರಲಲ್. ಬೇರೆ ಬೇರೆ ಕೆಪಾಸಿಟಿಯ ಎಲೆಕ್ಟ್ರಿಕ್ ಕರೆಂಟ್ ರಿಕ್ವೈರ್ಮೆಂಟ್ ಇಟ್ಕೊಂಡಿರುವಂತಹ ಗ್ಯಾಜೆಟ್ಗಳನ್ನು ನಾವು ಅಥವಾ ಈ ಡಿವೈಸ್ಗಳನ್ನು ಯೂಸ್ ಮಾಡ್ಬೇಕಂದ್ರೆ ಅಥವಾ ಕನೆಕ್ಟ್ ಮಾಡ್ಬೇಕಂದ್ರೆ ಪ್ಯಾರಲಲ್ ಕನೆಕ್ಷನ್ ಮಾಡಬೇಕು, ಯಾಕಂದ್ರೆ ಅಲ್ಲಿ ಕರೆಂಟ್ ಸೇಮ್ ಇರಲ್ಲ. ನಂತರ 84ನೇ ಪ್ರಶ್ನೆಗೆ ಬನ್ನಿ. ಡ್ಯಾಶ್ ಸರ್ಕ್ಯೂಟ್ ಹ್ಯಾಸ್ ಲೋ ರೆಸಿಸ್ಟೆನ್ಸ್. ಆಪ್ಷನ್ ಎ ಸೀರೀಸ್, ಬಿ ಪ್ಯಾರಲಲ್, ಸಿ ಮಿಕ್ಸ್ಡ್. ಬೇಗ ಬೇಗ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಪ್ಯಾರಲಲ್ನಲ್ಲೇ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. ನಂತರ 85ನೇ ಪ್ರಶ್ನೆಗೆ ಬನ್ನಿ. ಇಫ್ ಟೂ ರೆಜಿಸ್ಟರ್ಸ್ ಆಫ್ ರೆಸಿಸ್ಟೆನ್ಸ್ 10 ohm and 20 ohm are connected in series with 60 volt battery, calculate the amount of current in resistor 20 ohm. Option A 1 volt, B 1 ampere, C 2 volt, D 2 ampere. ನೋಡ್ರಿ, ನಮಗೆ ಏನನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದರೆ, ವಿ ಹ್ಯಾವ್ ಬಿನ್ ಟೋಲ್ಡ್ ಟು ಕ್ಯಾಲ್ಕುಲೇಟ್ ಅಮೌಂಟ್ ಆಫ್ ಕರೆಂಟ್. ಹಂಗಾಗಿ ವೋಲ್ಟ್ ಬರಲ್ಲ. 1 ಆಂಪಿಯರ್ ಅಥವಾ 2 ಆಂಪಿಯರ್ ಎರಡರಲ್ಲಿ ಒಂದಿರ್ಬೋದು. ಬೇಗ ಬೇಗ ಯಾವ ಆನ್ಸರ್ ಸರಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇದರ ಕ್ಯಾಲ್ಕುಲೇಷನ್ ಸಹ ಇಲ್ಲಿ ಮಾಡಿದ್ದೀನಿ, ನೀವು ಕ್ಯಾಲ್ಕುಲೇಷನ್ ಸಹ ನೋಡ್ಬೋದು. ಇದಕ್ಕೆ ಸರಿಯಾದಂಥ ಉತ್ತರ 2 ಆಂಪಿಯರ್. ಯಾಕೆ ಅನ್ನೋಂಥ ಕ್ಯಾಲ್ಕುಲೇಷನ್ ಇಲ್ಲಿದೆ, ಹಾಗಾಗಿ ಈ ಕ್ಯಾಲ್ಕುಲೇಷನ್ ಅನ್ನು ಸಹ ನೀವು ನೋಡಿ ಪ್ರಾಕ್ಟೀಸ್ ಮಾಡಿ. ನಂತರ 86ನೇ ಪ್ರಶ್ನೆ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ವಿಚ್ ಕ್ಯಾನ್ ಬಿ ಮೇಡ್ ಯೂಸಿಂಗ್ 5 ರೆಜಿಸ್ಟರ್ಸ್ ಆಫ್ ಈಚ್ 1/5 ohm? ಇದು ಸಹ NCERT ಎಕ್ಸಾಂಪಲರ್ ಪ್ರಾಬ್ಲಮ್. ಆಪ್ಷನ್ ಎ 1/5 ohm, ಬಿ 10 ohm, ಸಿ 5 ohm, ಡಿ 1 ohm. ಇದಕ್ಕೆ ಸರಿಯಾದಂಥ ಉತ್ತರ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ದೀರಿ ಅನ್ಕೊಂಡಿದ್ದೀನಿ. ಇದು 1 ohm. ಯಾಕಂದ್ರೆ 5 1/5 ಓಮ್ ಇರೋಂಥ ರೆಜಿಸ್ಟರ್ಗಳನ್ನು ನಾವು ಯೂಸ್ ಮಾಡ್ತಿದ್ದೀವಿ. ಯೂಸ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನೋಡಿ, 5 ಸಹ ಆ್ಯಡ್ ಮಾಡ್ತೀರಿ ಸೀರೀಸ್ ಕಾಂಬಿನೇಷನಲ್ಲಿ. ಏನಾಯಿತು, ಡಿನಾಮಿನೇಟರ್ ಎಲ್ಲ ಸೇಮ್ ಇದ್ದಾಗ ಒಂದೇ ಡಿನಾಮಿನೇಟರ್ ಬರೀತೀರಿ, ನ್ಯೂಮರೇಟರ್ಗಳನ್ನಷ್ಟೇ ಆ್ಯಡ್ ಮಾಡ್ತೀರಿ. 5 ಬಂತು. 5/5 ಅಂದರೆ ಕ್ಯಾನ್ಸಲ್ ಆಗಿ ಉಳಿದಿದ್ದು 1 ಅಷ್ಟೇ. ಅರ್ಥಾತ್ ಸ್ನೇಹಿತರೆ, ಈಗ 87ನೇ ಪ್ರಶ್ನೆಗೆ ಬನ್ನಿ. ಎ ಸ್ಟೂಡೆಂಟ್ ಕ್ಯಾರೀಸ್ ಔಟ್ ಆನ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಪ್ಲಾಟ್ಸ್ ದ VI graph of 3 samples of nichrome wire with resistances R1, R2 and R3 respectively. Which of the following is true? ಇದು ಸಹ NCERT ಎಕ್ಸಾಂಪ್ಲರ್ ಪ್ರಾಬ್ಲಮ್. ಸ್ನೇಹಿತರೆ, ಇಲ್ಲಿ ಇದಕ್ಕೆ ಒಂದು ಗ್ರಾಫ್ ಸಹ ಇದೆ, ಇದನ್ನು ಸಹ ನೋಡಿ. ಜೊತೆಗೆ ಆಪ್ಷನ್ಸ್ ನೋಡಿ. ರೆಸಿಸ್ಟೆನ್ಸ್ 1 ಈಕ್ವಲ್ ಟು ರೆಸಿಸ್ಟೆನ್ಸ್ 2 ಈಕ್ವಲ್ ಟು ರೆಸಿಸ್ಟೆನ್ಸ್ 3 ಇದು ಕರೆಕ್ಟ್ ಆಗುತ್ತಾ, ಅಥವಾ ರೆಸಿಸ್ಟೆನ್ಸ್ 3ಗಿಂತ ರೆಸಿಸ್ಟೆನ್ಸ್ 2 ಇದು ದೊಡ್ಡದು, 2ಗಿಂತ 1 ದೊಡ್ಡದು, ಇದು ಸರಿನಾ? ಅಥವಾ ಆಪ್ಷನ್ ಸಿ ದಲ್ಲಿ ನೋಡಿ, 3 ಬಹಳ ಹೆಚ್ಚಿದೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ರೆಸಿಸ್ಟರ್ 2 ಅಥವಾ ರೆಸಿಸ್ಟೆನ್ಸ್ 2 ದಲ್ಲಿದೆ, ಮತ್ತು ರೆಸಿಸ್ಟೆನ್ಸ್ 1 ಅಥವಾ ರೆಸಿಸ್ಟರ್ 1 ಅಲ್ಲಿ ಅದಕ್ಕಿಂತ ಕಡಿಮೆ ರೆಸಿಸ್ಟೆನ್ಸ್ ಇದೆ, ಇದು ಕರೆಕ್ಟಾ? ಅಥವಾ R2 ಇದು ಹೈಯೆಸ್ಟ್ ರೆಸಿಸ್ಟೆನ್ಸ್ ಅನ್ನು ಹೊಂದಿದೆ, ಅದಕ್ಕಿಂತ ಕಡಿಮೆ R3, ಅದಕ್ಕಿಂತ ಕಡಿಮೆ R1. ಬೇಗ ಬೇಗ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದರ ಎಕ್ಸ್ಪ್ಲನೇಷನ್ ಸಹ ಇಲ್ಲಿದೆ, ದಯವಿಟ್ಟು ನೋಡಿ. ಇದರ ನಂತರ 88ನೇ ಪ್ರಶ್ನೆಗೆ ಬನ್ನಿ. ಆಲ್ ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ ಬಿಕಮ್ ವಾರ್ಮ್ ವೆನ್ ವಿ ಯೂಸ್ ದೆಮ್ ಫಾರ್ ಎ ಲಾಂಗ್ ಟೈಮ್. ದಿಸ್ ಫೆನಾಮಿನಾ ಈಸ್ ನೋನ್ ಆಸ್ ಡ್ಯಾಶ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಆಪ್ಷನ್ ಎ ಹೀಟಿಂಗ್, ಬಿ ಮ್ಯಾಗ್ನೆಟಿಕ್, ಸಿ ಸ್ಲೈಡಿಂಗ್, ಡಿ ನನ್ ಆಫ್ ದೀಸ್. ಹೀಟಿಂಗ್ ಎಫೆಕ್ಟಾ ಅಥವಾ ಮ್ಯಾಗ್ನೆಟಿಕ್ ಎಫೆಕ್ಟಾ ಅಥವಾ ಸ್ಲೈಡಿಂಗ್ ಎಫೆಕ್ಟಾ? ಬೇಗ ಬೇಗ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇವೆಲ್ಲದಕ್ಕೂ ಸಹ ನೀವು ಎಫೆಕ್ಟ್ ಅಂತ ಆ್ಯಡ್ ಮಾಡ್ಕೊಳ್ಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ನಂತರ 89ನೇ ಪ್ರಶ್ನೆಗೆ ಬನ್ನಿ. ವಿಚ್ ಆಫ್ ದ ಫಾಲೋಯಿಂಗ್ ಡಿವೈಸ್ ವರ್ಕ್ಸ್ ಆನ್ heating effect of electric current? Option A electric toaster, B electric iron, C electric heater, D all of these. ಬೇಗ ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಆಲ್ ಆಫ್ ದೀಸ್. ಇದರ ನಂತರ 90th ಕ್ವಶನ್ಗೆ ಬನ್ನಿ. ಹೀಟ್ ಪ್ರೊಡ್ಯೂಸ್ಡ್ ಇನ್ ಎ ರೆಸಿಸ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ಡ್ಯಾಶ್ ಫಾರ್ ಗಿವನ್ ರೆಸಿಸ್ಟೆನ್ಸ್. ಆಪ್ಷನ್ ಎ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಬಿ ಪೊಟೆನ್ಷಿಯಲ್ ಡಿಫರೆನ್ಸ್, ಸಿ ಓಮ್, ಡಿ ಕರೆಂಟ್. ಬೇಗ ಬೇಗ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಜೌಲ್ಸ್ ಲಾದ ಫಾರ್ಮುಲಾ ಗೊತ್ತಿದ್ರು ಸಾಕು, ನೀವು ಸರಿಯಾದ ಉತ್ತರವನ್ನು ಹೇಳ್ಬಿಡ್ಬೋದು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕರೆಂಟ್. ಹೆಚ್ ಇಸ್ ಈಕ್ವಲ್ ಟು ಐ ಸ್ಕ್ವಯರ್ ಆರ್ ಟಿ ಅಂತ ಬರೀತೀರಿ ನೋಡ್ರಿ. ಐ ಸ್ಕ್ವಯರ್
ಓಕೆ, ಹಾಗಾಗಿ ಕರೆಂಟ್ ಇದರ ಸ್ಕ್ವಯರ್ಗೆ heat produced in a resistor is directly proportional. ಇದರ ನಂತರ 91ನೇ ಪ್ರಶ್ನೆಗೆ ಬನ್ನಿ. Calculate the amount of heat generated when 7200 coulomb of charge is transferred in an hour through a potential difference of 50 volt. Option A 160 kilojoule ಅಥವಾ joule. Option B 260 kilojoule. Option C 360 kilojoule. Option D 460 kilojoule. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಯಾಕೆ ಅಂದರೆ ಇಲ್ಲಿ ಕ್ಯಾಲ್ಕುಲೇಷನ್ ಇದೆ, ದಯವಿಟ್ಟು ನೋಡಿ ಪ್ರಾಕ್ಟೀಸ್ ಮಾಡಿ. ಇದರ ನಂತರ 92ನೇ ಪ್ರಶ್ನೆಗೆ ಬನ್ನಿ. ಆನ್ ಎಲೆಕ್ಟ್ರಿಕ್ ಐರನ್ is marked 1000 watt and 220 volt. Find the current drawn by iron. Option A 4.55 ampere, B 5.54 ampere, C 6.55 ampere, D 14.56 ampere. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ 4.55 ಆಂಪಿಯರ್. ಕ್ಯಾಲ್ಕುಲೇಷನ್ ಸಹ ಇಲ್ಲಿದೆ, ನೋಡಿ ಪ್ರಾಕ್ಟೀಸ್ ಮಾಡಿ. 93ನೇ ಪ್ರಶ್ನೆಗೆ ಬನ್ನಿ. 2 lamps, one is rated 100 watt at 200 volt and the other 60 watt at 220 volt are connected in parallel to a 220 volt supply. Find the current drawn from the supply ಅಥವಾ supply line. Option A 0.027 ampere, B 0.727 ampere, C 2.727 ampere, D 0.0727 ampere. ಬೇಗ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಯಾಕೆ ಆಪ್ಷನ್ ಡಿನೇ ಸರಿಯಾದಂಥ ಉತ್ತರ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ, ಇದನ್ನು ನೋಡಿ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ನಂತರ 94ನೇ ಪ್ರಶ್ನೆಗೆ ಬನ್ನಿ. ವೆನ್ ಕರೆಂಟ್ ಈಸ್ ಡಬಲ್ಡ್ ಹೀಟ್ ಬಿಕಮ್ಸ್. ಆಪ್ಷನ್ ಎ 0, ಬಿ ಹಾಲ್ಡ್, ಸಿ ಡಬಲ್ಡ್, ಡಿ 4 times. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ 4 times. ನಂತರ ವೆನ್ ಕರೆಂಟ್ ಈಸ್ ಹಾಲ್ಡ್ ಹೀಟ್ ಬಿಕಮ್ಸ್. ಆಪ್ಷನ್ ಎ 1/4, ಬಿ ಡಬಲ್ಡ್, ಸಿ ಹಾಲ್ಡ್, ಡಿ 1/3. ಬೇಗ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ 1/4 ಆಗುತ್ತೆ ಹೀಟ್. ನಂತರ ವೈ ಆರ್ ಅಲಾಯ್ಸ್ ಯೂಸ್ಡ್ ಇನ್ ಹೀಟಿಂಗ್ ಡಿವೈಸಸ್. ಆಪ್ಷನ್ ಎ ಮೋರ್ ರೆಸಿಸ್ಟಿವಿಟಿಯನ್ನು ಹೊಂದಿದವೆ, ಅದಕ್ಕೆ. ಆಪ್ಷನ್ ಬಿ ದೇ ಡೋಂಟ್ ಆಕ್ಸಿಡೈಸ್ ಈಸಿಲಿ. ಆಪ್ಷನ್ ಸಿ ದೇ ಆರ್ ಚೀಪ್. ಆಪ್ಷನ್ ಡಿ ಬೋತ್ ಎ ಅಂಡ್ ಬಿ. ಬೇಗ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಬೋತ್ ಎ ಅಂಡ್ ಬಿ. ಅವು ಹೆಚ್ಚು ರೆಸಿಸ್ಟಿವಿಟಿಯನ್ನು ಹೊಂದಿದವೆ, ಜೊತೆಗೆ ಈಸಿಯಾಗಿ ಅಥವಾ ರೆಡಿಲಿ ಅವು ಆಕ್ಸಿಡೈಸ್ ಆಗಲ್ಲ ಅಟ್ ಹೈ ಟೆಂಪರೇಚರ್ಸ್. ನಂತರ 97ನೇ ಪ್ರಶ್ನೆ. ದ ಫ್ಯೂಸ್ ವೈರ್ ಹ್ಯಾಸ್ ಎ ಡ್ಯಾಶ್ ಮೆಲ್ಟಿಂಗ್ ಪಾಯಿಂಟ್. ಇಷ್ಟೇ ಸಾಕು, ಮುಂದೆ ನಾವು ಓದಲಿದ್ರು ಇದನ್ನ ಆನ್ಸರ್ ಮಾಡ್ಬಿಡ್ಬೋದು. ಫ್ಯೂಸ್ ವೈರ್ ಡ್ಯಾಶ್ ಮೆಲ್ಟಿಂಗ್ ಪಾಯಿಂಟ್. ಆಪ್ಷನ್ ಎ ಲೋ, ಆಪ್ಷನ್ ಬಿ ಹೈ, ಆಪ್ಷನ್ ಸಿ 0, ಆಪ್ಷನ್ ಡಿ ನನ್ ಆಫ್ ದೀಸ್. ಫ್ಯೂಸ್ ವೈರ್ ಹ್ಯಾಸ್ ಲೋ ಮೆಲ್ಟಿಂಗ್ ಪಾಯಿಂಟ್. ಅರ್ಥ ಆಯ್ತಾ ಸ್ನೇಹಿತರೆ? ಅದೇ ಹೀಟಿಂಗ್ ಡಿವೈಸ್ನಲ್ಲಿ ಬಳಸುವಂತಹ ಆ ಕಾಯಿಲ್ಗಳಲ್ಲಿ ಅಲ್ಲಿರುವಂಥ ಅಲಾಯ್ಗಳ ಮೆಲ್ಟಿಂಗ್ ಪಾಯಿಂಟ್ ಭಾಳ ಅಂದ್ರೆ ಭಾಳ ಹೈ ಇರುತ್ತೆ. ಅದೇ ಫ್ಯೂಸ್ ವೈರ್ನಲ್ಲಿ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ನಂತರ 98ನೇ ಪ್ರಶ್ನೆಗೆ ಬನ್ನಿ. ಎಸ್ಐ ಯೂನಿಟ್ ಆಫ್ ಪವರ್. ಆಪ್ಷನ್ ಎ ವ್ಯಾಟ್ ಆರ್ ಜೌಲ್ ಪರ್ ಸೆಕೆಂಡ್. ಆಪ್ಷನ್ ಬಿ ವಿ ಆರ್ ವೋಲ್ಟ್. ಆಪ್ಷನ್ ಸಿ ಆಂಪಿಯರ್. ಆಪ್ಷನ್ ಡಿ ಮೀಟರ್ ಪರ್ ಸೆಕೆಂಡ್. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ವ್ಯಾಟ್ ಆರ್ ಜೌಲ್ ಪರ್ ಸೆಕೆಂಡ್. ನಂತರ 99ನೇ ಪ್ರಶ್ನೆಗೆ ಬನ್ನಿ. ರೇಟ್ ಅಟ್ ವಿಚ್ ಎಲೆಕ್ಟ್ರಿಕ್ ಎನರ್ಜಿ ಈಸ್ ಡಿಸಿಪೇಟೆಡ್ ಆರ್ ಕನ್ಸ್ಯೂಮ್ಡ್ ಇನ್ ಎ ಸರ್ಕ್ಯೂಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಡ್ಯಾಶ್. ಆಪ್ಷನ್ ಎ ಪವರ್, ಬಿ ರೆಸಿಸ್ಟೆನ್ಸ್, ಸಿ ರೆಸಿಸ್ಟಿವಿಟಿ, ಜೂಲ್. ಇದಕ್ಕೆ ಸರಿಯಾದಂಥ ಉತ್ತರ ಪವರ್, ಪವರ್ ಆಫ್ ಯೂತ್. ನಂತರ 100ನೇ ಪ್ರಶ್ನೆ. ಡ್ಯಾಶ್ ಈಸ್ ಯೂಸ್ಡ್ ಆಲ್ಮೋಸ್ಟ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಫಿಲಮೆಂಟ್ ಆಫ್ ಎಲೆಕ್ಟ್ರಿಕ್ ಲ್ಯಾಂಪ್. ಯಾವುದನ್ನು ಬಳಸ್ತೀವಿ ಫಿಲಮೆಂಟ್ ಆಗಿ ಎಲೆಕ್ಟ್ರಿಕ್ ಲ್ಯಾಂಪ್ಗಳಲ್ಲಿ? ಆಪ್ಷನ್ ಎ ಟಿನ್, ಬಿ ಲೆಡ್, ಸಿ ಸಿಲ್ವರ್, ಡಿ ಟಂಗ್ಸ್ಟನ್. ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ ಸರಿಯಾದ ಉತ್ತರವನ್ನು. ಇದಕ್ಕೆ ಸರಿಯಾದಂಥ ಉತ್ತರ ಟಂಗ್ಸ್ಟನ್. ಇದ್ರ ನಂತರ 101ನೇ ಪ್ರಶ್ನೆಗೆ ಬನ್ನಿ. ವಿಚ್ ಆಫ್ ದ ಫಾಲೋವಿಂಗ್ ಗ್ಯಾಸಸ್ ಆರ್ ಫಿಲ್ಡ್ ಇನ್
electric bulbs? Option A, helium and neon. Option B, neon and argon. Option C, argon and hydrogen. Option D, argon and nitrogen. Comment box ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆರ್ಗನ್ ಅಂಡ್ ನೈಟ್ರೋಜನ್. ನಂತರ 102ನೇ ಪ್ರಶ್ನೆ, ವಾಟ್ ಈಸ್ ದ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ? ಆಪ್ಷನ್ ಎ ಜೂಲ್ಸ್, ಆಪ್ಷನ್ ಬಿ ಕಿಲೋ ಜೂಲ್ಸ್, ಆಪ್ಷನ್ ಸಿ ಕಿಲೋವ್ಯಾಟ್ ಪರ್ ಅವರ್, ಆಪ್ಷನ್ ಡಿ ವ್ಯಾಟ್ ಅವರ್. ಸರಿಯಾದ ಉತ್ತರ ಆಪ್ಷನ್ ಸಿ ಕಿಲೋವ್ಯಾಟ್ ಅವರ್. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಎಪಿಸೋಡ್ನಲ್ಲಿ ನಾವು ಕೆಮಿಸ್ಟ್ರಿಯನ್ನು ಶುರು ಮಾಡೋಣ. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆದರೆ ದಯವಿಟ್ಟು ಹೆಚ್ಚು ಜನಕ್ಕೆ ತಕ್ಷಣ ಶೇರ್ ಮಾಡಿ. ಟೇಕ್ ಕೇರ್, ಬಿ ಹ್ಯಾಪಿ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಬಾಯ್.